ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕರುನಾಡ ಪಾಠಶಾಲೆ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ಬಂದುಬಿಟ್ಟು ಪಾರ್ಟ್ 2 ಆಗಿರುತ್ತೆ. ಈಗಾಗಲೇ ಆಲ್ರೆಡಿ ಪಾರ್ಟ್ 1ನಲ್ಲಿ 20 ಕ್ವಶನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರ ಮುಂದುವರಿದ ಭಾಗವನ್ನು ನಾವು ಈಗ ನೋಡೋಣ. ಮೊದಲನೇ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ ಅವಧ್ ಸಂಸ್ಥಾನದ ಪ್ರಸಿದ್ಧ ಮಹಿಳೆ ಯಾರು? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದ ಅವಧ್ ಸಂಸ್ಥಾನದ ಪ್ರಸಿದ್ಧ ಮಹಿಳೆ ಯಾರಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಎ, ಒಂದು ನಿಮಿಷ, ಆಪ್ಷನ್ ಎ ಬೇಗಂ ಹಜರತ್ ಮಹಲ್ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಓಕೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಭಾರತದಲ್ಲಿ ಒಂದು ವೇಳೆಯಲ್ಲಿ ಒಬ್ಬನೇ ವ್ಯಕ್ತಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲ ಆಗುವಂತಿಲ್ಲ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಕ ಮಾಡುವಂತೆ ರಾಜ್ಯಪಾಲರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡಬಹುದು. ರಾಜ್ಯಪಾಲರನ್ನು ಆ ಆಸ್ಥಾನದಿಂದ ತೆಗೆದುಹಾಕಲು ಭಾರತ ಸಂವಿಧಾನದಲ್ಲಿ ಯಾವುದೇ ನಿರ್ದಿಷ್ಟ ಪ್ರತಿಕ್ರಿಯೆ ಪ್ರಸ್ತಾಪಿಸಿಲ್ಲ. ಕೊನೆಯದಾಗಿ, ಶಾಸಕಾಂಗವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಒಂದರಲ್ಲಿ ಮುಖ್ಯಮಂತ್ರಿಯನ್ನು ಬಹುಮತ ಆಧಾರದ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ನೇಮಕ ಮಾಡ್ತಾರೆ. ಸೊ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಒಂದು ವೇಳೆ ನಿಮಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಒಂದು ಸಲ ಪಾಸ್ ಮಾಡಿಬಿಟ್ಟು ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ, ಒಂದು ನಿಮಿಷ, ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ ಮಾತ್ರ ಸರಿಯಾದ ಉತ್ತರ ಆಗಿರ್ತದೆ. ಯಾವುದಂದರೆ ರಾಜ್ಯಪಾಲರನ್ನು ಆಸ್ಥಾನದಿಂದ ತೆಗೆದುಹಾಕಲು, ಅಂದರೆ ರಾಜ್ಯಪಾಲರ ಹುದ್ದೆಯಿಂದ ತೆಗೆದುಹಾಕಲು ಭಾರತದ ಸಂವಿಧಾನದಲ್ಲಿ ಯಾವುದೇ ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ಪ್ರಸ್ತಾಪಿಸಿಲ್ಲ ಅಂತ ಹೇಳ್ತದೆ. ಮುಂದಿನ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ 2 ರಾಜ್ಯಗಳು ಯಾವುವು? 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ 2 ರಾಜ್ಯಗಳಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ವಿಂಧ್ಯ ಪರ್ವತ ಮತ್ತು ಅರಾವಳಿ ಬೆಟ್ಟಗಳ ಮಧ್ಯೆ ಕಂಡುಬರುವ ಪ್ರದೇಶವನ್ನು ಏನೆಂದು ಕರೀತಾರೆ? ವಿಂಧ್ಯ ಪರ್ವತ ಮತ್ತು ಅರಾವಳಿ ಬೆಟ್ಟಗಳ ಮಧ್ಯೆ ಕಂಡುಬರುವ ಪ್ರದೇಶವನ್ನು ಏನಂತ ಕರಿತೀವಂತ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ಆಪ್ಷನ್ ಸಿ, ಮಾಳ್ವಾ ಪ್ರಸ್ಥಭೂಮಿ ಅಂತ ಕರಿತೇವೆ. ವಿಂಧ್ಯ ಪರ್ವತ ಮತ್ತು ಅರಾವಳಿ ಬೆಟ್ಟಗಳ ಮಧ್ಯೆ ಕಂಡುಬರುವ ಪ್ರದೇಶವನ್ನು ನಾವು ಮಾಳ್ವಾ ಪ್ರಸ್ಥಭೂಮಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಖ್ಯಾತ ಸಂಸ್ಕೃತ ನಾಟಕಕಾರ ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ನಾಟಕದ ಕಥಾನಾಯಕ ಯಾರಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಅಗ್ನಿಮಿತ್ರ ಶೃಂಗ. ಯಾವುದಂದರೆ ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ನಾಟಕದ ಕಥಾನಾಯಕ ಯಾರಂದರೆ ಅಗ್ನಿಮಿತ್ರ ಶೃಂಗ ಆಗಿರ್ತಾನೆ. ಮುಂದಿನ ಪ್ರಶ್ನೆ, ವಿಶ್ವ ಪ್ರಸಿದ್ಧ ಕಾಂಬೋಡಿಯಾದ ಅಂಕೋರ್ ವಾಟ್ನಲ್ಲಿರುವ ವಿಷ್ಣು ದೇವಾಲಯವನ್ನು ನಿರ್ಮಿಸಿದವರು ಯಾರು? ವಿಶ್ವ ಪ್ರಸಿದ್ಧವಾಗಿರುವಂಥ ಕಾಂಬೋಡಿಯಾದಲ್ಲಿರುವಂಥ ಅಂಕೋರ್ ವಾಟ್ನಲ್ಲಿರುವ ವಿಷ್ಣು ದೇವಾಲಯವನ್ನು ಯಾರು ನಿರ್ಮಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ, 2ನೇ ಸೂರ್ಯವರ್ಮನ್ ಸರಿಯಾದ ಉತ್ತರ ಆಗಿರ್ತದೆ. ವಿದ್ಯಾರ್ಥಿಗಳೇ, ನಮ್ಮ ಚಾನಲಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಂದರೆ ರೀಸೆಂಟಾಗಿ ಕಾಲ ಆಗಿರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಹಾಗೂ KS ಹುದ್ದೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೋತ್ತರಗಳನ್ನ ಈಗಾಗಲೇ ನಾವು ಅಪ್ಲೋಡ್ ಮಾಡ್ತಾ ಬಂದೀವಿ. ಅದೇ ರೀತಿಯಾಗಿ ಡೈಲಿ ಕ್ಲಾಸಸ್ ಕೂಡ ಇರ್ತವೆ. ಶರಣ ಹೆಸರದು ರೆಕಾರ್ಡೆಡ್ ಕ್ಲಾಸ್ ಇರ್ತವೆ ಅಥವಾ ಲೈವ್ ಕೂಡ ಇರ್ತವೆ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಥವಾ ವಿಡಿಯೋಗಳನ್ನು ನೋಡಿದಿಲ್ಲ ಅಂದರೆ ಒಂದು ಸಲ ನಮ್ಮ ವಿಡಿಯೋಗಳನ್ನು ನೋಡಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಒಳ್ಳೆ ಇನ್ಫಾರ್ಮೇಷನ್ಗಳನ್ನು ನಿಮಗೆ ಶೇರ್ ಮಾಡ್ತಾ ಇರ್ತೀವಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಪಿಂಗಾಣಿಗೆ ಹೊಳಪು ನೀಡಲು
ಬಳಸುವ ರಾಸಾಯನಿಕ ಯಾವುದು? ಸೊ ಪಿಂಗಾಣಿ ಪಾತ್ರೆ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಒಂದು ಹೊಳಪು ಅಂದರೆ ಶೈನಿಂಗ್ ನೀಡೋದಕ್ಕೆ ಯಾವ ಒಂದು ಕೆಮಿಕಲ್ ರಾಸಾಯನಿಕವನ್ನು ಯೂಸ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ, ಬೋರಾನ್ ಮತ್ತು ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ತಾರೆ. ಏನಂದರೆ ಬೋರಾನ್ ಮತ್ತು ಅಲ್ಯೂಮಿನಿಯಮನ್ನು ಪಿಂಗಾಣಿ ಪಾತ್ರೆಗೆ ಹೊಳಪು ನೀಡಲು ಯೂಸ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಕುರಿತು ಸಂವಿಧಾನದ ಈ ಕೆಳಕಂಡ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಸೊ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಕುರಿತು ಸಂವಿಧಾನದ ಯಾವ ಭಾಗದಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಸಿ, ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಟ್ರೋಪೋಫಾಸ್ ಈ ಕೆಳಗಿನ ಯಾವ ಎರಡು ಭೂ ವಾಯುಮಂಡಲದ ಪದರಗಳ ಮಧ್ಯೆ ಕಂಡುಬರ್ತವೆ? ಸೊ ಇದು ಸಾಮಾನ್ಯ ಜ್ಞಾನ ವಿಡಿಯೋ ಆಗಿರೋದ್ರಿಂದ ಈ ಒಂದು ವಿಡಿಯೋದಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳು ಇರ್ತವೆ. ಇತಿಹಾಸ, ಸಂವಿಧಾನ, ವಿಜ್ಞಾನ, ಕಂಪ್ಯೂಟರು ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ. ಸೊ ಇದು ಕೂಡ ನಿಮಗೆ ಒಂದು GK ಪೇಪರ್ಗೆ ಹೆಲ್ಪ್ ಆಗುತ್ತೆ ಅಂತ ಈ ರೀತಿ ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾವು ಅದೇ ರೀತಿಯ ವಿಡಿಯೋಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಜಸ್ಟ್ ನಮ್ಮ ಉದ್ದೇಶ ಏನು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಬೇಕೋ ಅದು ಕೊಡುವುದು ನಮ್ಮ ಉದ್ದೇಶ ಆಗಿರ್ತದೆ. ಮುಂದಿನ ಪ್ರಶ್ನೆ, ಟ್ರೋಪೋಫಾಸ್ ಈ ಕೆಳಗಿನ ಯಾವ ಎರಡು ಭೂ ವಾಯುಮಂಡಲಗಳ ಪದರಗಳ ಮಧ್ಯೆ ಕಂಡುಬರುತ್ತದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ, ಯಾವುದಂದರೆ ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್. ಯಾವುದು? ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ಗಳ ಮಧ್ಯೆ ಟ್ರೋಪೋಫಾಸ್ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ, ಶಾತವಾಹನರ ನಾಗನಿಕಳು ಕೆತ್ತಿಸಿದ ನಾನಾಘಾಟ್ ಶಾಸನವನ್ನು ಈ ಕೆಳಕಂಡ ಯಾರ ಸಾಧನಗಳ ಕುರಿತು ಮಾಹಿತಿ ನೀಡುತ್ತದೆ? ಸೊ ಶಾತವಾಹನರ ನಾಗನಿಕಳು ಒಂದು ಶಾಸನವನ್ನು ಕೆತ್ತಿಸ್ತಾಳೆ. ಯಾವುದಂದರೆ ನಾನಾಘಾಟ್ ಅನ್ನುವಂಥ ಶಾಸನವನ್ನು ಕೆತ್ತಿಸ್ತಾಳೆ. ಅದು ಯಾವ ಶಾಸನ ಇದೆಯಲ್ಲ, ಅದು ನಾನಾಘಾಟ್ ಶಾಸನ ಯಾರ ಸಾಧನೆಗಳ ಕುರಿತು ಮಾಹಿತಿಯನ್ನು ನೀಡಿದಂಥ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, 1ನೇ ಶಾತಕರ್ಣಿ. ಸೊ 1ನೇ ಶಾತಕರ್ಣಿ ಕುರಿತು ನಾನಾಘಾಟ್ ಶಾಸನ ತಿಳಿಸುತ್ತದೆ. ಸೊ ನಾನಾಘಾಟ್ ಶಾಸನವನ್ನು ಯಾರು ಕೆತ್ತಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ನಾವು ಏನಂತ ಹೇಳ್ತೀವಿ ಅಂದರೆ ನಾಗನಿಕಳು. ಯಾರಂದರೆ ನಾಗನಿಕಳು. ಓಕೆ, ಮುಂದಿನ ಪ್ರಶ್ನೆ, ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರ ಯಾವುದಂದರೆ ಈಶಾನ್ಯ ರಾಜ್ಯಗಳು ಯಾವಂತ ಕರಿತೀವಿ ಅಂದರೆ ನಾವು ಇಲ್ಲಿ ಒಂದು ನಿಮಿಷ ರೆಡ್ ಕಲರ್ ಹಾಕೊಂಡ್ಬಿಡ್ತೀನಿ, ನಿಮಗೆ ಸೇಮ್ ಆಗುತ್ತೆ. ಅಸ್ಸಾಂ, ಮೇಘಾಲಯ, ತ್ರಿಪುರ ಯಾವ್ಯಾವ ಅಂದರೆ ಇಲ್ಲಿದೆ ನೋಡಿ, ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಯಾವುದಂದರೆ ಮಿಜೋರಾಮು ರಾಜ್ಯಗಳ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿ ವ್ಯಾಪ್ತಿಯಲ್ಲಿ ಬರುತ್ತವೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶ ಅಂತ ಹೇಳ್ತೀವಿ. ಈ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಬರ್ತವೆ ಅಂತ ಪ್ರಶ್ನೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, 6ನೇ ಅನುಸೂಚಿಯಲ್ಲಿ ಕಂಡುಬರ್ತವೆ. 6ನೇ ಅನುಸೂಚಿಯಲ್ಲಿ ಕಂಡುಬರ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡಿದರೆ ಆತನ ಸ್ಥಾನ ಆಗಬೇಕಿದು. ಆ್ಯಕ್ಚುಲಿ ಇಲ್ಲಿ ಸ್ಥಾನ ಆಗಬೇಕು, ಸ್ನಾನ ಆಗಿದೆ. ಓಕೆ, ಸ್ಥಾನ ಆಗಬೇಕಾಗಿತ್ತು, ಅಲ್ಲಿ ಸ್ಥಾನ ಮಾತ್ರ ಖಾಲಿ ಆಗುತ್ತೆ. ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡಿದರೆ ಆತನ ಸ್ಥಾನ ಮಾತ್ರ ಖಾಲಿ ಆಗುತ್ತದೆ. ಅದೇ ರೀತಿ ಒಬ್ಬ ಮಂತ್ರಿ ರಾಜೀನಾಮೆ ನೀಡಿದರೆ ಪೂರ್ತಿ ಮಂತ್ರಿಮಂಡಲವು ವಿಸರ್ಜನೆ ಆಗುತ್ತದೆ. ಸೊ ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಎ ಮತ್ತು ಬಿ ಸರಿ, ಎ ಮತ್ತು ಬಿ ತಪ್ಪು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಎ ಮತ್ತು ಬಿ ಎರಡೂ ತಪ್ಪು. ಏನಂದರೆ ಎ ಮತ್ತು ಬಿ ಎರಡು ತಪ್ಪಾಗಿರುತ್ತವೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆದಾಯ ತಟಸ್ಥ ದರ, ರೆವಿನ್ಯೂ ನ್ಯೂಟ್ರಲ್ ರೇಟ್. ಆದಾಯ ತಟಸ್ಥ ದರ, ನ್ಯೂಟ್ರಲ್ ಅಂದರೆ ಮಧ್ಯ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ನ್ಯೂಟ್ರಲ್ ಎಂಬ ಪದವನ್ನು ಈ ಕೆಳಗಿನ ಯಾವುದಕ್ಕೆ ಬಳಸಲಾಗುತ್ತದೆ? ಯಾವುದಂದರೆ ರೆವಿನ್ಯೂ ನ್ಯೂಟ್ರಲ್ ರೇಟ್ ಅಂತ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. GST, FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಸಾರ್ವಜನಿಕ ವಲಯದ ಉದ್ಯಮಗಳ ಮೇಲಿನ ಹೂಡಿಕೆ, ಮೇಲಿನ ಯಾವುದೂ ಅಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ, GST.
RNRನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ರೆವೆನ್ಯೂ ನ್ಯೂಟ್ರಲ್ ರೇಟನ್ನು ನಾವು GSTಗೆ ಯೂಸ್ ಮಾಡ್ತೀವಿ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಸಂಸತ್ತಿನ ಲೇಮ್ ಡೇಕ್ ಅಧಿವೇಶನ ಎಂದರೆ? ಸಂಸತ್ತಿನ ಲೇಮ್ ಡೇಕ್ ಅಧಿವೇಶನ ಅಂದರೆ ಏನಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಅಸ್ತಿತ್ವದಲ್ಲಿರುವ ಲೋಕಸಭೆಯ ಕೊನೆಯ ಅಧಿವೇಶನ. ಏನಂದರೆ ಸಂಸತ್ತಿನ ಲೇಮ್ ಡೇಕ್ ಅಂದರೆ ಅಸ್ತಿತ್ವದಲ್ಲಿರುವ ಲೋಕಸಭೆ ಕೊನೆಯ ಅಧಿವೇಶನಕ್ಕೆ ನಾವು ಲೇಮ್ ಡೇಕ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ನಾವು ಯಾಕೆ ಈ ರೀತಿಯ ಹೇಳಿಕೆಯ ಮೇಲೆ ಪ್ರಶ್ನೆಗಳನ್ನ ತೊಗೊಂಡು ಬಂದಿದ್ದೀವಿ ಅಂದರೆ, ಇತ್ತೀಚೆಗೆ ನೀವು ಎಕ್ಸಾಮ್ನಲ್ಲಿ ಗಮನಿಸಿದರೆ ಇದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೇಳಿಕೆಗಳನ್ನ ಕೊಟ್ಟು ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ ಅಂತ ಈ ರೀತಿಯ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳ್ತಾರೆ. ಆದ್ದರಿಂದ ನಾವು ಈ ರೀತಿಯ ಪ್ರಶ್ನೆಗಳನ್ನು ಹೆಚ್ಚಾಗಿ ನಮ್ಮ ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೇವೆ. ಓಕೆ, ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಹೇಳಿಕೆ 1, ಸಸ್ಯಗಳಲ್ಲಿ ಆಮ್ಲಜನಕ ಬಿಡುಗಡೆ ಆಗಲು ಬೆಳಕು ಅವಶ್ಯಕ. ಸಸ್ಯಗಳಲ್ಲಿ ಆಮ್ಲಜನಕ ಬಿಡುಗಡೆ ಆಗಲು ಬೆಳಕು ಅವಶ್ಯಕ. ಸಸ್ಯಗಳಲ್ಲಿ ಪತ್ರ ಹರಿತು ಕಡಿಮೆ ಇರುವುದನ್ನು ಇಟಿಲೇಷನ್ ಎಂದು ಕರೆಯುತ್ತಾರೆ. ಇದರಿಂದ ಎಲೆ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಸೊ ಇವುಗಳಲ್ಲಿ ಯಾವುದು ಸರಿ? ಎ ಮತ್ತು ಬಿ ಸರಿ, ಎ ಮತ್ತು ಬಿ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಎ ಮತ್ತು ಬಿ ಎರಡೂ ಸರಿಯಾಗಿರ್ತವೆ. ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರ್ತವೆ. ಮುಂದಿನ ಪ್ರಶ್ನೆ, ಯಾವುದೇ ಸದಸ್ಯರು ಸಂಸತ್ತು ಹಾಗೂ ರಾಜ್ಯ ವಿಧಾನಸಭೆಯ 2 ಸದಸ್ಯತ್ವವನ್ನು ಪಡೆದಿದ್ದರೆ ಅಂತಹ ಸಂದರ್ಭದಲ್ಲಿ ರಾಜ್ಯ ಶಾಸಕಾಂಗಕ್ಕೆ ಎಷ್ಟು ದಿನದೊಳಗೆ ರಾಜೀನಾಮೆ ನೀಡದಿದ್ದಲ್ಲಿ ಸಂಸತ್ತಿನ ಸ್ಥಾನವು ಖಾಲಿಯಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, 10 ದಿನ. 10 ದಿನಗಳವರೆಗೆ ರಾಜೀನಾಮೆ ನೀಡಬೇಕಾಗುತ್ತದೆ, ಇಲ್ಲಾಂದರೆ ಆ ಒಂದು ಸ್ಥಾನ ಖಾಲಿಯಾಗುತ್ತದೆ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಏನಾದರೂ ಸಂವಿಧಾನ ಕುರಿತು ಪ್ರತ್ಯೇಕ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ತಿಳಿಸಿ. ಸೊ ನಾವು ಸಂವಿಧಾನ ಕ್ಲಾಸಸ್ನ ಜಾಸ್ತಿ ಅಪ್ಲೋಡ್ ಮಾಡ್ತೀವಿ. ಅಥವಾ ಬೇರೆ ಸಬ್ಜೆಕ್ಟ್ ಯಾವುದಾದ್ರೂ ವೀಡಿಯೋಸ್ಗಳನ್ನ ಬೇಕಿದ್ದರೆ ಅದು ಕೂಡ ನೀವು ಕಮೆಂಟ್ ಮಾಡ್ಬೋದು. ನಾವು ಆ ಸಬ್ಜೆಕ್ಟ್ ವೀಡಿಯೋಸ್ಗಳನ್ನ ನಮ್ಮ ಸ್ಟಾಪ್ ಕಡೆಯಿಂದ ಅಪ್ಲೋಡ್ ಮಾಡಿಸೋಕ್ಕೆ ಟ್ರೈ ಮಾಡ್ತೀವಿ. ಅಥವಾ ಲೈವ್ ಕ್ಲಾಸ್ ಕೂಡ ಮಾಡೋ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ. ನೀವು ದಯವಿಟ್ಟು ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕಂತ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ, ಶುಷ್ಕ ಕೋಶದ ಭಾಗಗಳು ಮತ್ತು ಅವುಗಳಿಗೆ ಬಳಸುವ ವಸ್ತುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗ್ರಾಫೈಟ್ ದಂಡ ಧನಾಗ್ರ, ಸತುವಿನ ಡಬ್ಬ ಋಣಾಗ್ರ, ಅಮೋನಿಯಂ ಕ್ಲೋರೈಡ್ ವಿದ್ಯುತ್ ದ್ವಿಭಾಜ, ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಅಂದರೆ ಇಲ್ಲಿ ಗ್ರಾಫೈಟ್ ದಂಡ ಧನಾಗ್ರ, ಸತುವಿನ ಡಬ್ಬ ಋಣಾಗ್ರ, ಅದೇ ರೀತಿಯಾಗಿ ಅಮೋನಿಯಂ ಕ್ಲೋರೈಡ್ ವಿದ್ಯುತ್ ದ್ವಿಭಾಜ ಆಗಿರ್ತದೆ. ಸೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತವೆ. ಮುಂದಿನ ಪ್ರಶ್ನೆ, ಸಿಂಧು ಕಣಿವೆ ನಾಗರಿಕತೆಯ ಈ ಕೆಳಗಿನ ಯಾವ ಸ್ಥಾನದಲ್ಲಿ ಚೆಸ್ಗೆ ಹೋಲುವ ಆಟದ ಪುರಾವೆಗಳು ಕಂಡುಬರುತ್ತವೆ? ಸಿಂಧು ಕಣಿವೆ ನಾಗರಿಕತೆಯ ಯಾವ ಸ್ಥಾನದಲ್ಲಿ ಚೆಸ್ಗೆ ಹೋಲುವಂಥ ಆಟದ ಪುರಾವೆಗಳು ಕಂಡು ಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ, ಲೋಥಾಲ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಲೋಥಾಲಲ್ಲಿ ನಾವು ಏನಂದರೆ ಚೆಸ್ಗೆ ಸಂಬಂಧಪಟ್ಟ ಕೆಲವೊಂದು ಪುರಾವೆಗಳನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಓಕೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕೇಂದ್ರ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಮಾತ್ರ ಮಾಡಬಹುದು. 2, ಕೇಂದ್ರ ಸರ್ಕಾರ ಮಾತ್ರ ಸಮವರ್ತಿ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಗಳ ಮೇಲೆ ಕಾನೂನು ಮಾಡಬಹುದು. 3, ಕೇಂದ್ರ ಸರ್ಕಾರ ಮಾತ್ರ ಶೇಷಾಧಿಕಾರಿಗಳ ವಿಷಯದ ಮೇಲೆ ಶಾಸನ ಮಾಡುವ ಅಧಿಕಾರವಿದೆ. ಸೊ ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದರೆ, ಸೊ ವಿದ್ಯಾರ್ಥಿಗಳು ಇಂಥ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಗಮನ ಕೊಟ್ಟು ಓದಬೇಕಾಗುತ್ತೆ. ಕೆಲವೊಂದು ಕಡೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಡ್ತಾರೆ, ಕೆಲವೊಂದು ಕಡೆ ಯಾವುದು ತಪ್ಪಾಗಿದೆ ಅಂತ ಕೊಡ್ತಾರೆ. ಸೊ ಈ ಒಂದು ಪಾರ್ಟ್ ಇಲ್ಲೇನೋ ನಾನು ಇವಾಗ ಮಾರ್ಕ್ ಮಾಡ್ತಾಯಿದ್ದೆ ನೋಡಿ, ಈ ಒಂದು ಪಾರ್ಟ್ನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹೇಳಿಕೆಯ ಕೆಳಗಡೆ ಅಥವಾ ಇಲ್ಲಿ ಕೊಟ್ಟಿರ್ತಾರೆ ಒಂದೊಂದು ಸಲ ಕ್ವಶನಲ್ಲೇ. ಸೊ ಆ ಒಂದು ಪಾರ್ಟ್ನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಏನು ಕೇಳಿದರೆ ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ 2 ಮತ್ತು 3, ಅಂದರೆ 2 ಮತ್ತು 3. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಏನಂದರೆ ಕೇಂದ್ರ ಸರ್ಕಾರ ಮಾತ್ರ ಸಮವರ್ತಿತ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಗಳ ಮೇಲೆ ಕಾನೂನನ್ನು ಮಾಡ್ಬೋದು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಮಾತ್ರ ಶೇಷಾಧಿಕಾರಿಗಳ ವಿಷಯದ ಮೇಲೆ ಶಾಸನ ಮಾಡುವ ಅಧಿಕಾರವಿದೆ.
ಸೊ ಇವೆರಡು ಸರಿಯಾದ ಉತ್ತರ ಆಗಿರ್ತವೆ. ಮುಂದಿನ ಪ್ರಶ್ನೆ, ನ್ಯಾಯಾಂಗ ಪರಿಶೀಲನೆ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿ. ಇವಾಗಲೇ ನಾವು ಯಾವುದು ತಪ್ಪಾಗಿದೆ ಅಂತ ನೋಡಿದ್ದೀವಿ, ಇವಾಗ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಸೊ ನ್ಯಾಯಾಂಗ ಪರಿಶೀಲನೆ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ, ಎರಡು ಹೇಳಿಕೆ ಕೂಡ ತಪ್ಪಾಗಿದ್ದಾವೆ. ಇಲ್ಲಿ ಕೊಟ್ಟಿರುವಂಥ ಎರಡು ಹೇಳಿಕೆಗಳು ತಪ್ಪಾಗಿರ್ತವೆ. ಸೊ ವಿದ್ಯಾರ್ಥಿಗಳೇ, ನಮ್ಮ ಚಾನಲಲ್ಲಿ ಈಗಾಗಲೇ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ 20 ಪ್ರಶ್ನೆಗಳಿವೆ. ಈ ಒಂದು ಪಾರ್ಟ್ನಲ್ಲಿ 20 ಪ್ರಶ್ನೆಗಳನ್ನ ಮಾಡಿದ್ದೇವೆ. ಮತ್ತು ನೆಕ್ಸ್ಟ್ ಪಾರ್ಟ್ 3, ಪಾರ್ಟ್ 4 ಎಲ್ಲ ಬರ್ತಾ ಇರುತ್ತೆ. ಒಂದು ಸಾರಿ ನಮ್ಮ ಚಾನಲನ್ನು ಚೆಕ್ ಮಾಡಿ. ರೀಸೆಂಟಾಗಿ ಕಾಲ ಆಗಿರುವ VA ಮತ್ತು KS ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ಈಗಾಗಲೇ ನಾವು ಹೆಚ್ಚಾಗಿ ಅಪ್ಲೋಡ್ ಮಾಡ್ತಿದ್ದೀವಿ. ಅದೇ ರೀತಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PC, PSI, SDA, FDA ಎಲ್ಲ ಹುದ್ದೆಗಳ ಸಂಪೂರ್ಣ ಕ್ಲಾಸಸ್ಗಳನ್ನ ಮಾಡಿದ್ದೇವೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಒಂದು ಬಾರಿ ನಮ್ಮ ಚಾನಲನ್ನು ಚೆಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಫಸ್ಟ್ ಪಡ್ಕೊಳ್ಳೋದನ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.